ಇಲ್ಲಿ ಕಾಣ್ತಾ ಇರುವಂತದ್ದು ನೋವಾ ಮಡ್ ಬ್ರಿಕ್ಸ್ ನವರದು ಸ್ಟಾಕ್ ಆಗಿರುವಂತದ್ದು. ನೋಡಿ, ನಿಮಗೆ ಯಾವುದೇ ರೀತಿ ಸಮಸ್ಯೆಗಳು ಬರದ ಹಾಗೆ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದಿರಿ. ನಿಮ್ಮ ನೋವಾ ಮಡ್ ಬ್ರಿಕ್ಸ್ ನವರದು ಪ್ರಾಮಿಸ್ ಏನಂದ್ರೆ, ನಿಮಗೆ ಮನೆ ಕಟ್ಟುವಾಗ ಯಾವುದೇ ರೀತಿ ತೊಂದರೆ ಆಗದೇ ಇರುವ ಹಾಗೆ ನಿಮಗೆ ಆನ್ ಟೈಮ್ ಡೆಲಿವರಿ ಕೊಡುವಂಥದ್ದು ಅವ್ರದ್ದು ಪ್ರಾಮಿಸ್ ಆಗಿರ್ತದೆ. ಸೊ ಇಲ್ಲಿ ನೋಡಿ, ಅದಕ್ಕೋಸ್ಕರ ಅವರು ತಿಂಗಳಿಗೆ ಮಿನಿಮಮ್ ಒಂದು 50,000 ರಿಂದ 60,000 ಇಟಿಗಳನ್ನು ಸ್ಟಾಕ್ ಇಟ್ಕೊಂಡಿರ್ತಾರೆ. ನಿಮಗೆ ಪ್ರಾಮಿಸ್ ಮಾಡೋ ಮುಂಚೆನೆ ಅವರು ನಿಮ್ಮದು ಪ್ರಾಡಕ್ಟನ್ನು ಅಲ್ಲಿಗೆ ರೀಚ್ ಮಾಡಲಿಕ್ಕೆ ಎಲ್ಲ ರೀತಿಯ ಕ್ಯಾಲ್ಕುಲೇಷನನ್ನು ಮಾಡ್ಕೊಂಡಿರ್ತಾರೆ. ತುಂಬ ಸ್ಟ್ರೆಂತ್ ಇರುವಂತಹ ಇಟ್ಟಿಗೆಗಳನ್ನು ಬಳಸ್ಕೊಂಡು ಮನೆಗಳನ್ನು ನಿರ್ಮಾಣ ಮಾಡಬಹುದು. 2016ರಿಂದ ಏನು ಇಂಜಿನಿಯರ್ಸ್ ಕಮ್ಯುನಿಟಿ ಯಾರಿದ್ದಾರೆ ಅವರು ಇದನ್ನು ಅಪ್ರೂವ್ ಕೂಡ ಮಾಡಿರ್ತಾರೆ. ಸೊ ಯಾವುದೇ ರೀತಿ ಭಯ ಬೇಡ. ಯಾವುದೇ ಇಂಜಿನಿಯರ್ ಹತ್ರ ಹೋಗಿ ನೀವು ಕೇಳಿದರೂ ಕೂಡ ಮಡ್ ಬ್ರಿಕ್ಸಿಂದ ಮನೆ ಕಟ್ಬೋದಾ, ಸ್ಲ್ಯಾಬ್ಗಳನ್ನು ನಿರ್ಮಾಣ ಮಾಡ್ಬೋದಾ, ಡೈರೆಕ್ಟಾಗಿ 1ನೇ ಮಾಳಿಗೆವರೆಗೂ ಕೂಡ ಇದರಲ್ಲಿ ಡೈರೆಕ್ಟಾಗಿ RCCಯನ್ನು ಯೂಸ್ ಮಾಡಿಕೊಂಡು ಸ್ಲ್ಯಾಬ್ಗಳನ್ನು ನಿರ್ಮಾಣ ಮಾಡ್ತಾರೆ. ನಮ್ಮ ಈ ಚಾನಲಲ್ಲಿ ನೀವು ಬೇರೆ ಬೇರೆ ವಿಡಿಯೋಗಳನ್ನು ಗಮನಿಸಿದರೆ ನಾವು ಬೇರೆ ಬೇರೆ ರೀತಿಯ ಟೆಸ್ಟ್ಗಳನ್ನು ಮಾಡಿರೋದನ್ನು ನೀವು ಗಮನಿಸ್ಬೋದು. ಅದರಲ್ಲಿ ವಾಟರ್ ಟೆಸ್ಟ್ ಇರ್ಬೋದು, ಅದರ ಸ್ಟ್ರೆಂತ್ ಟೆಸ್ಟ್ ಇರ್ಬೋದು, ಲಾರಿಗಳ JCBಗಳನ್ನು ಹತ್ತಿಸಿ ಅದರ ಏನು ಸ್ಟ್ರೆಂತನ್ನು ಚೆಕ್ ಮಾಡುವಂಥದ್ದನ್ನು ನೀವು ನೋಡ್ತಾ ಇರ್ತೀರಾ. ಸೊ ಇಲ್ಲಿ ನಿಮಗೆ ಇಟ್ಟಿಗೆಗಳನ್ನು ತೋರಿಸ್ತೇನೆ, ಬನ್ನಿ ನೋಡಿ. ಈ ಇಟ್ಟಿಗೆ 6 ಇಂಚು ಅಗಲ ಇರುತ್ತೆ, 6 ಇಂಚು 6 ಇಂಚು ಮತ್ತು ಉದ್ದ 12 ಇಂಚು ಬರುತ್ತೆ, 12 ಇಂಚು. ಇನ್ನೊಂದು ಇಟ್ಟಿಗೆ ಮುಖ್ಯವಾಗಿ ಜಾಸ್ತಿ ಮನೆಗಳನ್ನು ಕಟ್ಟಲಿಕ್ಕೆ ಈ ಇಟ್ಟಿಗೆಗಳನ್ನು ಬಳಸ್ತಾರೆ. ಹೊರಗೋಡೆ ಅಂದರೆ ಮನೆಗಳ ಹೊರಗೋಡೆಯನ್ನು ಕಟ್ಟಲಿಕ್ಕೆ ಈ ಇಟ್ಟಿಗೆಗಳ 8 ಇಂಚು ಅಗಲ ಇರುತ್ತೆ, 6 ಇಂಚು ದಪ್ಪ ಇರುತ್ತೆ. ಉದ್ದ ಬಂದು 12 ಇಂಚು ಇರುತ್ತೆ, ಅಂದರೆ 1 ಅಡಿ ಅಗಲ ಉದ್ದ ಇರುತ್ತೆ. ತೂಕ ಬಂದು ಒಂದು ಇಟ್ಟಿಗೆದು 17 ರಿಂದ 18 kg ಅಪ್ರಾಕ್ಸ್ ಬರುತ್ತೆ. ಸೊ ಈ ರೀತಿಯಾಗಿ ಇಟ್ಟಿಗೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಅವಶ್ಯಕತೆ ಇದ್ದರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ಥರ ಮಾಹಿತಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್, ಫಾಲೋ ಮತ್ತು ಶೇರ್, ಕಮೆಂಟ್ಗಳನ್ನು ಮಾಡಿ ಅಂತ ಹೇಳ್ತಾ ಬಾಯ್.